ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪನವರು ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿ ಭವನಗಳು, ನೀರಾವರಿ ಯೋಜನೆಗೆ ಚಾಲನೆ ನೀಡಿ, ಸಿಸಿ ರಸ್ತೆ, 3 ಬಸ್ ನಿಲ್ದಾಣಗಳು, ಪಟ್ಟಣದಲ್ಲಿ ದ್ವಿಮುಖ ರಸ್ತೆ ಅಭಿವೃದ್ಧಿ, ವಾಲ್ಮೀಕಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕಟ್ಟಿ ಹಾಕಿರುವೆ ಎಂದು ಇತ್ತೀಚೆಗೆ ಬಹಿರಂಗ ಸಭೆಯಲ್ಲಿ ನೀಡಿದ್ದ ಶಾಸಕ ಬಿ. ದೇವೇಂದ್ರಪ್ಪ ಅವರ ಹೇಳಿಕೆಗೆ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಅವರು ದಾಖಲೆ ಸಮೇತ ಉತ್ತರ ನೀಡಿದರು. ನನ್ನ ಆಡಳಿತದ ಅವಧಿಯಲ್ಲಿ ಸಿರಿಗೆರೆ ಶ್ರೀಗಳ ಸಹಕಾರದಿಂದ 57 ಕೆರೆ ತುಂಬಿಸುವ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿರುವೆ. ನಂತರ ಶಾಸಕ ಬಿ. ದೇವೇಂದ್ರಪ್ಪ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ಕನಸಿನ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೊಳಿಸುವಲ್ಲಿ ಸಿಂಹಪಾಲಿದೆ. ಜೆಜೆಎಂ ಕಾಮಗಾರಿಯನ್ನು ನನ್ನ ಆಡಳಿತದ ಅವಧಿಯಲ್ಲಿ ಜಾರಿಗೊಳಿಸಿರುವೆ. ನನ್ನ ಆಡಳಿತದ ಅವಧಿಯಲ್ಲಿ ಸ್ಥಗಿತಗೊಂಡಿರುವ ಶುದ್ಧ ನೀರಿನ ಘಟಕಗಳನ್ನು ದುರಸ್ತಿಗೊಳಿಸಬೇಕು. ನನ್ನ ಸ್ವಂತ ಅನುದಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ನಿರ್ಮಿಸಿರುವೆ. ಹಾಲಿ ಶಾಸಕರು ಸುತ್ತಲೂ ಅಭಿವೃದ್ಧಿ ಪಡಿಸಿದ್ದಾರೆ. ಅಲ್ಲದೆ ಪಟ್ಟಣದಲ್ಲಿ ಬಾಬು ಜಗಜ್ಜೀವನ್ ರಾಮ್ 2 ವಾಲ್ಮೀಕಿ ಭವನ, ಸುಸಜ್ಜಿತ ಬಯಲು ರಂಗಮಂದಿರ ನಿರ್ಮಾಣ ಮಾಡಿರುವೆ. ಗ್ರಾಮೀಣ ಭಾಗದಲ್ಲಿ ಹಲವಾರು ಸಿಸಿ ರಸ್ತೆ ಅಭಿವೃದ್ಧಿ, ಹೈಮಾಸ್ ದೀಪ ಅಳವಡಿಸಿರುವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಸೌಲಭ್ಯ ಒದಗಿಸಿರುವೆ. ನನ್ನ ಆಡಳಿತದ ಅವಧಿಯಲ್ಲಿ 3,500 ಕೋಟಿಗೂ ಅಧಿಕ ಅನುದಾನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೊಳಿಸಿರುವೆ. ಹಾಲಿ ಶಾಸಕರ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ಸಹಕಾರವಿದೆ. ಅಭಿವೃದ್ಧಿ ವಿಚಾರದಲ್ಲಿ ಆರೋಗ್ಯಕರ ಚರ್ಚೆಯಾಗಲಿ, ಅಭಿವೃದ್ಧಿ ಕುಂಠಿತಗೊಂಡಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ತಿರುಗೇಟು ನೀಡಿದರು. ಇನ್ನು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆ ವಿಸ್ತರಣೆ ಕಾಮಗಾರಿ ಕೇವಲ 35 ಅಡಿ 40 ಅಡಿ ಅಗಲೀಕರಣದ ಆರೋಪಗಳು ಕೇಳಿ ಬರುತ್ತಿವೆ. ಶಾಸಕ ಬಿ. ದೇವೇಂದ್ರಪ್ಪ ಅವರು ಪ್ರತಿಪಕ್ಷವಾಗಿ ಹಾಲಿ ಮಾಜಿ ಶಾಸಕರು, ವರ್ತಕರು, ಅಧಿಕಾರಿಗಳ ಸಭೆ ಕರೆದು ಸೂಕ್ತ ನಿರ್ಧಾರ ಕೈಗೊಂಡು ಸಮಸ್ಯೆ ಇತ್ಯರ್ಥಪಡಿಸಬೇಕು. ವಿರೋಧ ಪಕ್ಷದ ಸಹಕಾರವಿರುತ್ತದೆ ಎಂದು ನಯವಾಗಿ ಟೀಕಿಸಿದರು. ನನಗೆ 3 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಆ ಋಣ ತೀರಿಸುವುದು ನಮ್ಮ ಕರ್ತವ್ಯ. ಹಾಗೆ ಜಾತಿಗಳ ಓಲೈಕೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ಕಳೆದ ನನ್ನ ಚುನಾವಣೆಯಲ್ಲಿ ನಾನು ಭಾಳ ಅಂತರದಿಂದ ಭಾಳ ನಾನು 30 ವರ್ಷ ಓಟ್ನ ಸೋತಿಲ್ಲ. 8 ನಿಮಿಷ ಓಟ್ನಾಗಿಂತ ನಾನು 24 ಇದಾಗಿದ್ದೇನೆ, ಹೊರ ಹೊಡ್ಕೊಂಡೆ. ಆದರೂ ನಾನು ಇವತ್ತು ಸೋತಿದ್ದೀನಿ ಅಂತ ಯಾವತ್ತು ಮನೆಯಲ್ಲಿ ಮಲಗಿಲ್ಲ. ನನ್ನ ಕೆಲಸ ಕಾರ್ಯಗಳನ್ನ ಜನತೆಗೆ ಕೊಟ್ಟ ಮಾತಂತೆ, ಅಧಿಕಾರ ಇಲ್ದರೂ ಮಾಡ್ತೀನಿ, ಅಧಿಕಾರ ಇದ್ರೂ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡ್ತೀನಿ, ನಿಮ್ಮ ಪರವಾಗಿ ಇರ್ತೀವಿ ಅಂತ ನಾನು ಆ ದಿನ ಮಾತು ಕೊಟ್ಟಿದ್ದೆ. ಹಾಗಾಗಿ ಅದರಂತೆ ನಾನು ನಡ್ಕೊಳ್ತಾ ಇದ್ದೀನಿ. ಇವತ್ತು ಹಾಲಿ ಶಾಸಕರ ದೇವಭಕ್ತರು ನಿನ್ನೆ ಒಂದು ಪತ್ರಿಕೆ ಕೊಟ್ಟಾಗ 3 ಬಾರಿ ಆಯ್ಕೆಯಾಗಿ ಏನು ಕಡುಬು ಕಟ್ಟೆ ಹಾಕಿದ್ದೀರಿ ಅಂತ ಮತ್ತೆ ಹೇಳ್ತೀನಿ. ಅದಕ್ಕೋಸ್ಕರ ಒಂದು ಸಮಜಾಯಿಸಿ ಕೊಡ್ತಾ ಇದ್ದೀನಿ ಅಷ್ಟೇ. ಇದೇನು ನಾನು ಅವ್ರಿಗೆ ಇದು ಎಂಥದ್ದು ಕಾಲ್ ಕೊಟ್ಟೋದಿಲ್ಲ, ಇದನ್ನು ಮಾಡೋದಿಲ್ಲ. ಅವ್ರು ಕೊಟ್ಟಂಥ ಹೇಳಿಕೆಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಇದು ಹಾಗೆ ನನ್ನ ಕ್ಷೇತ್ರಕ್ಕೆ ಯೋಜನೆಗಳಲ್ಲಿ 3,000 ಕೋಟಿ ಅನುದಾನ ಇದೆ, ಅಭಿವೃದ್ಧಿಪಡಿಸಿದ್ದೆ. ನನ್ನ ನಡೆದಂಥ ಮ್ಯಾನಿಫೆಸ್ಟೋದಲ್ಲೂ ನನ್ನ ಇದನ್ನು ಸ್ವಂತ ನಡ್ಕೊಂತ ಬಂದಿದ್ದೀನಿ. ಮೊನ್ನೆ ತನಕ ಉತ್ತರದಲ್ಲೂ ಕೆಲವು ಪತ್ರಿಕೆಗಳು ಬಂದಿತ್ತು. ನನ್ನ ಕನಸಿಂದ ನಾನು ಕಂಡಿದ್ದು ಭದ್ರಾ ಮೇಲ್ದಂಡೆ ಮಾಡಬೇಕು, ಭದ್ರಾ ಹರಿಸ್ಬೇಕು ಅಂತ ಭಾಳ ಕಷ್ಟಪಟ್ಟಿದ್ದೀನಿ. ಅದರಂತೆ ಕೇಂದ್ರ ಸರ್ಕಾರದ ಮಂಜೂರತೆಯನ್ನು ಮಾಡಿಸಿದ್ದೆ, ಮಂಜೂರಾಗಿದೆ. ಈಗ ಒಂದು ಸ್ಟೆಪ್ ಮೊನ್ನೆ ಪರಮಪೂಜ್ಯರಾದ ಸಿರಿಗೆರೆಯ ಶ್ರೀಗಳಾದಂಥ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮೊನ್ನೆ ಹೋಗಿ ಡೆಲ್ಲಿಯಲ್ಲಿ ಸಹ ಒತ್ತಡ ಹಾಕಿ ಅದು ಕಾರ್ಯಕ್ರಮಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮೆಲ್ಲರ ಆಸ್ಪತ್ರೆಗಳಿಗೆ ಕೇಂದ್ರ ಸರ್ಕಾರ 40-60 ಅನುಪಾತದಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಂದಂಥ ಕೆಲಸಗಳನ್ನ ನಡೀತಾ ಇದ್ದಾರೆ. ಬರ್ರಿ
ಆಮೇಲೆ ನನ್ನ ಕಾಲದಲ್ಲಿ ಸತತವಾಗಿ 5 ವರ್ಷವೂ ನಮ್ಮ ಜಿಲ್ಲೆಯಲ್ಲೇ SLC ರಿಸಲ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ನಮಗೆಲ್ಲ ಗೊತ್ತಿರ್ಬೋದು, ತಾವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ವಿ, ನಂಬರ್ 1 ಸ್ಥಾನದಲ್ಲಿದೆ. ಇನ್ನು ಅವತ್ತಿನ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲ ಒಂದು ಚೆನ್ನಾಗಿ ಶೈಕ್ಷಣಿಕವಾಗಿ ಮಕ್ಕಳು ಓದಿಸಿದ್ರಿಂದ ಅದೊಂದು ಸಾಧ್ಯ ಆಯಿತು. ಅದು ನನ್ನ ಬರದ ಅವಧಿಯಿಲ್ಲದಂಥ ಒಂದು ಹೆಗ್ಗಳಿಕೆ ಅಂತ ತಪ್ಪಾಗಲ್ಲ ಇದು ಮಾಡೋದನ್ನ. ಯಾಕೆ ಹಿಂಗೆ ಆಗ್ತದೆ? ನಮ್ಮ ಹುಡುಗರು ಅವತ್ತು ಎಷ್ಟು ಚೆನ್ನಾಗಿ ಓದ್ತಾ ಇದ್ರು, ಯಾಕೆ ಶಿಕ್ಷಕರು ಕೊಡುತ್ತೆ, ಏನು ಸ್ಟಾಫ್ ಸರಿ ಇಲ್ವೋ, ಏನು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಸರಿಯಾಗಿ ಮಾಡಿಸ್ತಾರಲ್ಲ ಗೊತ್ತಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಒಳ್ಳೆಯ ಶಿಕ್ಷಕರನ್ನ ಹಾಕಿ ಸ್ವಲ್ಪ ನಾವು ಹೋವಾಗ ಸ್ವಲ್ಪ ಏನೋ 5 GB ಅವ್ರಿಗೆ ಕೊಡ್ತಾಯಿದ್ವಿ, ಅತಿ ಇಂಚು ಅಂಕ ತೆಗೆದವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾಯಿದ್ವಿ. ಅದೇ ರೀತಿ ಪ್ರೋತ್ಸಾಹ ಕೊಟ್ಟು ಹುಡುಗರ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ತುಂಬಿ ಮುಂದೆ ಇನ್ನು ಹೆಚ್ಚಿನ ಅಂಕ ತೆಗೆದು ಭಾಳ ಅಂತ ನಾನು ಸೇರ್ಕೊಂಡು ಅಧಿಕಾರಲ್ಲೂ ಮಾಡ್ತೀನಿ. ಈ ಸಲ ಈಗ ಅತಿ ಹೆಚ್ಚು ಅಂಕ ತೆಗೆದವರಿಗೆ ಈ ವರ್ಷನೇ ಆಗಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ, ಘೋಷಣೆ ಮಾಡ್ತೀನಿ. ಈ ತಮ್ಮಿದ್ರಿ ಫಸ್ಟ್ ಕ್ಲಾಸ್ ಅಲ್ಲ, ಹೈಯೆಸ್ಟ್ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಬೇಡ, ತಪ್ಪಾಗುತ್ತೆ ಕಡೆಗೆ. ವಿಧಾನಸಭಾ ಕ್ಷೇತ್ರ ಯಾರೇ ತೆಗಿಲಿ 1 ಲಕ್ಷ ರೂಪಾಯಿ ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ. ದಿನಕ ರಸ್ತೆ ವಿದ್ಯುತ್ ದೀಪಾವಳಿಗೆ ನಾನೇ ಇದು ಮಾಡಿಸಿದ್ದೆ. ಅವ್ರಿಗೆ ಟೆಂಡರ್ ಆಗಿತ್ತು, ಅದು ಕೆಲಸ ಈಗ ನಡೀತಾ ಇದೆ. ನಾನು ಎಲೆಕ್ಷನ್ ಬಂದಿರೋದ್ರಿಂದ ಅದನ್ನು ಪೂಜೆ ಮಾಡಲಿಲ್ಲ. ನಾನು ಆ ಕೆಲಸ ನನ್ನ ಕಾಲದಲ್ಲಿ ಆಗಿದ್ದು, ಟೆಂಡರ್ ಆಗಿದ್ದು. ನಮಗೆ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಇದಾವೆ ಇಲ್ಲಿ, ಬೇಕಾದ್ರೆ ಕೊಡಿಸ್ತೀನಿ. ಮತ್ತೆ ಆಮೇಲೆ ನಮ್ಮ ಬಂಧುಗಳಾದಂಥ ಮಾದಿಗ ಸಮಾಜಕ್ಕೆ 2 ಕೋಟಿ ಅನುದಾನದಲ್ಲಿ ಒಂದು ಬಾಬು ಜಗಜೀವನ ಭವನ, ಒಂದು ಅಂಬೇಡ್ಕರ್ ಭವನ, 2 ಭವನಗಳನ್ನು ನನ್ನ ಕಾಲದಲ್ಲೇ ಮಾಡಿದ್ದೆ. ಹಾಗೆ ವಾಲ್ಮೀಕಿ ಭವನ 1, ವಾಲ್ಮೀಕಿ ಭವನ 2 ದೊಡ್ಡದು, ಮತ್ತು ಉಪ್ಪಾರ ಭವನ ಅಂತ ಕಾಣುತ್ತೆ. ಇದರಲ್ಲಿ ಜಂಗಲ್ ಜಾತಿಗೆ ಉಪ್ಪಾರ ಭವನ, ಹೌದಾ? ಉಪ್ಪಾರ ಭವನ 5 ಭವನಗಳನ್ನ ನನ್ನ ಕಾಲದಲ್ಲಿ ಮಾಡಿದ್ವಿ. ಹಾಗೆ ಬಯಲು ರಂಗ ಮಂದಿರ ಅನ್ನೋಂಥ ಬೃಹತ್ತಾದ ಒಂದು, ಇವತ್ತು ನಮ್ಮ BJP ಅಂತಲ್ಲ, ಯಾವ ಪಕ್ಷದವರು ಕೊಡ್ತಾರೆ, ಯಾವ ಇದಾದರೂ ಬೇರೆ ಹೆಸರುಗಳು ಯಾವ ಸಂಘ ಸಂಸ್ಥೆಗಳು ಕೇಳಿದ್ರು ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಹತ್ತಿರದಲ್ಲಿ ಸ್ಟೇಡಿಯಂ ಇದೆ. ಸ್ವಲ್ಪ ದೂರ ಆಗುತ್ತೆ, ಇರಲಿ ಇಬ್ಬರು ನಡೆಯುವ ಅಂತೇಳಿ ಅದೊಂದು ಮುಂದೆಲ್ಲ ಇಟ್ಕೊಂಡು ಮಾಡಿದ್ವಿ. ಅದೊಂದು ಒಳ್ಳೆಯದಾಗಿದೆ. ಆಮೇಲೆ ನಾಯಕ ಸಮಾಜಕ್ಕೆ ಹೇಳಿದ್ನಲ್ಲ, ಒಂದು 2 ಕೋಟಿಲಿ ಒಂದು ಕೋಟಿ ಅದರಲ್ಲಿ, ಇನ್ನೊಂದು 3 ಕೋಟಿ ವೆಚ್ಚದಲ್ಲಿ 2 ಭವನ ಮಾಡಿದ್ದೇನೆ. 57 ಕೆರೆ, ತುಪ್ಪಳ್ಳಿ ಕೆರೆಗೆ ನೀರು ಬಂದದ್ದನ್ನ ನಮ್ಗೆ ಇತಿಹಾಸ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ. ಶ್ರೀಗಳ ಆಶೀರ್ವಾದದಿಂದ ಒಂದು ಒಳ್ಳೆ ಕಾರ್ಯ ಆಯಿತು ನಮ್ಮ ಜನತೆಗೆ. ಇನ್ನೂ ಕೆಲವು ಕೆರೆಗಳು ತುಂಬಬೇಕು ಅಂತ ತಿಳಿಸಿದ್ದೀನಿ. ಆಮೇಲೆ ಜಲಜೀವನ್ ಮಿಷನ್ ತಾವು, ನಾನು ಹಿಂದೆ ಬಸವರಾಜ ಬೊಮ್ಮಾಯಿ ಕರೆಸಿ ತಮ್ಮ ಎದುರಿಗೆ ನಾನು ಮುಷ್ಟೂರಿನಲ್ಲಿ ಶಂಕುಸ್ಥಾಪನೆ ಮಾಡಿದ್ದೆ. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಅದು ಪೇಪರ್ಗಳು ಬರೆದಿದ್ದೆ. ಮತ್ತು ಈಗಿನ ಶಾಸಕರು ಮತ್ತೆ ಏನು ಮಾಡಿದ್ದಾರೆ, ತಪ್ಪೇನಿಲ್ಲ. ಕೆಲಸ ಪ್ರಾರಂಭ ಆಗಿದ್ದರೆ ಮಾಡಿದ್ದಾರೆ. ಅದರಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ದೆ, ಭೂಮಿ ಪೂಜೆ ಅಂತ ಮಾಡಿರ್ಬೋದು, ಒಳ್ಳೆಯದು. ಆಮೇಲೆ ಜಗಳೂರಿಗೆ 3 ಬಸ್ ಸ್ಟ್ಯಾಂಡ್ ತಂದಿರೋ ರಾಮಚಂದ್ರ, KSRTC, ಕಾಶಿ ಬಸ್ ನಿಲ್ದಾಣ ಮತ್ತು ಗಾಂಧಿ ವೃತ್ತದಲ್ಲಿ ಇರ್ತಕ್ಕಂಥ IB ಕ್ರಾಸ್ ಇರ್ತಕ್ಕಂಥ ಒಂದು 3 ಬಸ್ ನಿಲ್ದಾಣ ಮಾಡಿದ್ದು ನಿಮ್ಮ ರಾಮಚಂದ್ರ. ಆಮೇಲೆ ಸಮುದಾಯ ಭವನ ಬಗ್ಗೆ ತಿಳಿಸಿದ್ದೀನಿ, 5 ಸಮುದಾಯ ಭವನ ಮಾಡಿದ್ದೀನಿ ಅಂತ. ಶುದ್ಧ ನೀರಿನ ಘಟಕಕ್ಕಾಗಿ ಹಳ್ಳಿಗಳಲ್ಲಿ 100 ಹಳ್ಳಿಗಳಿಗೆ RO ಘಟಕಗಳನ್ನು ಹೊಸದಾಗಿ ನಾನು ಕೊಟ್ಟು ನಿರ್ಮಾಣ ಮಾಡಿದೆ. ಇವತ್ತು ಅವೆಲ್ಲ ಕೆಟ್ಟು ನಿಂತಿದ್ದಾವೆ, ಅವ್ರಿಗೆ ಆಗ್ತಾಯಿಲ್ಲ. ಆಮೇಲೆ ನಾನು ಕೆಲವೊಂದು ಹಳ್ಳಿಗಳಲ್ಲಿ ಕೇಳಿದ್ರೆ ಅದರಲ್ಲಿ ಸಾಮಾನುಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಶುದ್ಧ ನೀರಿನ ಘಟಕದಲ್ಲಿ ಇರ್ತಕ್ಕಂಥ ಅನೇಕ ಉಪಕರಣಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಅದು ಉಪಯೋಗ ಬಾರ ಸ್ಥಿತಿಯಲ್ಲಿ ನಿಂತ್ಕೊಂಡಿದೆ ಅಷ್ಟು. ST ನಿಗಮದಿಂದ ನಾನೇ ಅಧ್ಯಕ್ಷನಾಗಿದ್ದೆ. ಅನೇಕ ಸುಮಾರು 100 ಜನಗಳು ನನ್ನ ಇದರಲ್ಲಿ, ನಾನು ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನಕ್ಕೆ ವೆಹಿಕಲ್ ಕೊಟ್ಟಿದ್ದೀನಿ, ಕಾರ್ಗಳು. ಆಮೇಲೆ ಸುಮಾರು 200 ಜನಗಳಿಗೆ ಮೋಟರ್ ಸೈಕಲ್ ಕೊಟ್ಟಿದ್ದೀನಿ. ಅದು ಸರ್ಕಾರದಿಂದ ನಮ್ಮದು ಮನೆಯಲ್ಲ, ನಾನು ತಂದಿರೋದು ಹೇಳ್ತಾ ಇದ್ದೀನಿ. ಚೌಡೇಶ್ವರಿ ದೇವಸ್ಥಾನ ಅಂತ ಒಂದು ಸಮುದಾಯ ಭವನ ಕಟ್ಟಿದ್ದೀನಿ, ಅದನ್ನು ಮಾಡಿದ್ದೀನಿ. ಪಕ್ಕದಲ್ಲಿ ಒಂದು ಗೆಸ್ಟ್ ಹೌಸ್ ಅಂತ ಮಾಡಿದ್ದೀನಿ. ಆಮೇಲೆ ವಸತಿ ಯೋಜನೆಯಲ್ಲಿ
ಸುಮಾರು 12,000 ಮನೆಗಳನ್ನು ತಂದುಕೊಟ್ಟರು. ಸೋಮಣ್ಣವರು ವಸತಿ ಸಚಿವರಾಗಿದ್ದರು. ಅವರ ಒಂದು ನನ್ನ ಕೋರಿಕೆಗೆ ಒಪ್ಪಿ ಅಲ್ಲಿ 12,000 ಮನೆ ಕೊಟ್ಟರು. ಟೌನ್ಗೂ ಸತಾನ ಜಾಸ್ತಿ ಭಾಳ ಮಾಹಿತಿ ತಂದುಕೊಟ್ಟಿದ್ದೀನಿ. ಹೌಸಿಂಗ್ ಬೋರ್ಡಿಂದ 600 ಮನೆ. ಹಾಂ, ಹೌಸಿಂಗ್ ಬೋರ್ಡಿಂದ ಹೌಸಿಂಗ್ ಬೋರ್ಡಿಂದ ಟೌನಿಗೆ ತಂದುಕೊಟ್ಟಿದ್ದೀನಿ. 650 ಮನೆ. ಆಮೇಲೆ ಯಾವುದೋ ಸಮಾಜಕ್ಕೆ ಅವ್ರಿಗೆ ಒಂದು ಸೈಟ್ ಕೊಟ್ಟಿದ್ದೀನಿ. ಸೈಟ್ ಅಂದರೆ ದೊಡ್ಡ ಸಮುದಾಯವನ್ನು ಕಟ್ಟೋಕ್ಕೋಸ್ಕರ ಅವ್ರಿಗೂ ಒಂದು ಸೈಟ್ ಕೊಟ್ಟಿದ್ದೀನಿ. ಸಮುದಾಯಕ್ಕೂ ಸೇರ್ತೀವಿ. ನಮ್ಮ ವಾಲ್ಮೀಕಿ ಸಮುದಾಯದ ಪಕ್ಕದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀನಿ. ಹಾಗೆ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀನಿ. ಎರಡೂ ಪ್ರತಿಮೆಗಳಿಗೆ ಯಾರ ಹತ್ರನೂ ಒಂದು ಪೈಸೆನ ಕೊಡಿಸ್ದಲೇ ನಮ್ಮ ಸ್ವಂತ ಹಣದಿಂದ 2 ಪ್ರತಿಮೆ ಮಾಡಿಸಿದ್ದೀನಿ. ಮತ್ತು ಈಗ ಈ ಬಂದಂಥ ಹಾಲಿ ಶಾಸಕರು ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಗ್ರಿಲ್ ಹಾಕಿಸಿ ಅದು ಒಂದು ಈಗ ಕೆಲಸ ನಡೀತಿದೆ. ನಾನು ಯಾವುದನ್ನ ಒಂದು ಸೀಮಿತ ಮಾಡಿದ್ದಿಲ್ಲ. 69 ಅಡಿ 20 ಅಡಿ ಕೇಳ್ಬಿಟ್ಟು ಮಾಡೋದಿದ್ದೆ. ಇಲ್ಲಿ ಒಂದೊಂದು ಕಡೆಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು ನ್ಯಾಷನಲ್ ನಮ್ಮ ಲೋಕೋಪಯೋಗಿಗಳಿಗೆ ಮಾಡ್ತಿದ್ರು ಅದೇನು ಗೊತ್ತಿಲ್ಲ. ಶಾಸಕರು ಬಂತಲ್ಲ ಗೊತ್ತಿಲ್ಲ. ಒಂದು ಕಡೆ 15 ಅಡಿ ಮಾಡಿದಾರಂತೆ, ಒಂದು ಕಡೆ 20 ಅಡಿ ಮಾಡಿದಾರಂತೆ, ಒಂದು ಕಡೆ 60 ಅಡಿ ಮಾಡಿದಾರಂತೆ, ಒಂದು ಕಡೆ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅದನ್ನು ವ್ಯವಸ್ಥಿತವಾಗಿ ಜನತೆಗೆ ತಿಳಿಸಿ ಇಷ್ಟು ಮಾಡ್ತೀವಿ ಅಂತ ಹೇಳಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಹೋಗೋ ಅವಕಾಶ ತಪ್ಪುತ್ತೆ. 30 ಅಡಿ ಹೊಡಿತೆ ಅಂತ ಹೇಳಿದ್ದು ಈಗ 35 ಅಡಿಗೆ ಸೀಮಿತಗೊಳಿಸಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ. ನಮ್ಮನ್ನು ಯಾರು ಯಾವ ಸಭೆಗಾಗಲಿ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಕರೆದಿಲ್ಲ. ನನಗಾಗಲಿ ನಮ್ಮ ಶಾಸಕರು ರಾಜೇಶ್ವರಿಗಾಗಲಿ ಯಾರು ಕರೆದಿಲ್ಲ. ಕರೆದಿದ್ರೆ ಅದ್ರ ಬಗ್ಗೆ ಹೇಳ್ತಿದ್ವಿ. ಕರೆದು ಬಂದು ನಾವು ಕೂಡ ನಮ್ಮ ಸಲಹೆಗಳನ್ನ ಕೊಡ್ತಾ ಇದ್ವಿ. ನಾನು ಕೊನೆ ವರ್ಷದಲ್ಲಿ ಹಿಂದೆ ಇದ್ದಾಗ ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಿದೆ. ಮಾಡಿಬಿಟ್ಟು ಬ್ಯಾರಿಕೇಡ್ ಹಾಕ್ಸಿದೆ, ಪೈಪ್ಲೈನ್ ಮಾಡಿಸಿದೆ ಗೊತ್ತಾ. ಈಗ ಹೊಡೆದ್ರಲ್ಲ, ಹೊಡೆದ್ಬಿಟ್ಟು ತೆಗೆದಿರೋದು ಅಂದ್ರೆ ಸಕ್ಪಟ್ಟಕ್ಕಿರಲಿ ಸದ್ಯಕ್ಕೆ ರಸ್ತೆ ನೋಡೋಣ ಮುಂದಿನ ಇದಕ್ಕೆ ಅಂತ ನಾವು ಜಾಸ್ತಿ ಹೊಡಿಲಿಲ್ಲ. ಕಟ್ಮಟ್ಟಿ ಕೂಡ ಪೈಪ್ಲೈನ್ ಸುಂದರವಾಗಿ ಮಾಡಿದ್ವಿ. ಅಭಿವೃದ್ಧಿ ಕೆಲಸ ಕೇಳಿದ್ನಲ್ಲ ನಾವು ವಡ್ಡಿ ಬರಲ್ಲ, ನಿಮಗೆ ಪ್ರೋತ್ಸಾಹ ಕೊಡ್ತೀವಿ, ನನ್ನ ಜೊತೆಗೆ ಇರ್ತೀವಿ. ಇಲ್ಲ, ಈ ಶಾಸಕರ ನಿರ್ಧಾರ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟು ಮಾಡ್ತೀವಿ. ನಾನು ಹೇಳಿದ್ದಿಲ್ಲ. ಈಗ ನಾನು ಶಾಸಕನಾಗಿ ನಾನು ತಕ್ಕ ಮಟ್ಟಿಗೆ ಮಾಡಿದ್ದೆ. ಮಾಡಿ ಬ್ಯಾರಿಕೇಡಿಂಗ್ ಹಾಕಿದ್ದು ಮತ್ತು ಪೈಪ್ಲೈನ್ ಹಾಕ್ಸಿದ್ದೆ. ಅದಕ್ಕೆ ಜನಗಳಿಗೆ ಈ ಕಡೆ ಹೊರಗೆ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ರೆ ನೋಡಿ ತಂದ್ರು. ನಾವೇ ಮಾಡೋಕ್ಕೆ ಸಾಧ್ಯ. 250 ಕೋಟಿ ದುಡ್ಡು ವಿನಿಯೋಗ ಮಾಡಿದ್ವಿ, ತರಿಸಿದ್ವಿ. ನನ್ನ ಶಾಸಕನಾದಾಗ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ. ಆದ್ದರಿಂದ ನನಗೆ ಸ್ಪೆಷಲ್ ಸ್ವಲ್ಪ ಕೆಲವೊಂದು ರಿಯಾಯಿತಿಗಳು ಇರ್ತವೆ. ಸರ್ಕಾರ ಒಂದು ಮಾನದಂಡ ಮಾಡೋದು ಇಷ್ಟು ಉಪಯೋಗಿಸ್ಬೋದು, ಇಷ್ಟು ಅನುದಾನ ತಗೋಬೋದು. ಹಾಗಾಗಿ 250 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಹಾಕ್ತಿದ್ದೀನಿ. ಹಾಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ಸಮುದಾಯಕ್ಕೆ 1743 ಮನೆ ಮಂಜೂರು ಮಾಡ್ಕೊಂಡು ಇಷ್ಟು ಮಾಡಿದ್ದೀನಿ. ನಮ್ಮ ಶಾಸಕರು ಯಾವಾಗ ಅವ್ರಿಗೆ ಗೊತ್ತಾಗ್ತೋ ಇಲ್ಲ ಗೊತ್ತಿಲ್ಲ. ಒಂದು ಅದರಲ್ಲೇ ತಾವು ಮನೆ ಉಪಯೋಗಿಸ್ತಿರೋ ಗೊತ್ತಿಲ್ಲಪ್ಪ ಹೇಳಿದ್ದಾರೆ. ಒಬ್ಬರು 3 ಬಾರಿ, ಮತ್ತೊಬ್ಬರು 1 ಬಾರಿ ಶಾಸಕರ ಆಯ್ಕೆಯಾಗಿ ಇರುವ ಮಹತ್ವದ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಇದಿಷ್ಟು ಕೆಲಸ ನಮ್ಮ ದೇವೇಂದ್ರ ಪರಿ ಕಾಣಲಿಲ್ಲ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವಾಗ ಶಾಸಕರಾಗಿದ್ದಿಲ್ಲ. ಅವಾಗ JDS ಮುಖಂಡರಾಗಿದ್ದರು. ಅವರು ಇದನ್ನೆಲ್ಲ ಯಾಕೆ ನೋಡಲಿಲ್ಲ ಅಂತ ಹೇಳಿ ಅನಿಸುತ್ತೆ. ತಾವು ಜನತೆಗೆ, ಶಾಸಕರಿಗೆ ಈ ಎಲ್ಲ ಕೆಲಸಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನಾನು ಕೆಲಸ ಮಾಡಿದ ಮತ್ತೆ ಜನಗಳಿಗೆ ಪುನರಾವರ್ತನೆ ತಿಳಿಸಲಿ, ಜನ ಮರಿಬಾರ್ದು ಅಂತ ಹೇಳೋ ಉದ್ದೇಶದಿಂದ ಪತ್ರಕರ್ತ ಸ್ನೇಹಿತರಿಗೆ ಈ ಒಂದು ಮನವಿ ಮಾಡ್ತಾಯಿದ್ದೀನಿ. ಸರ್ಕಾರದಲ್ಲಿ ಹಣ ಇಲ್ಲ. ಈಗ ದೇವೇಂದ್ರಪ್ಪ 1,000 ಕೋಟಿ ತಂದ್ರೆ ಹೆಚ್ಚಿನ ಮಾತು. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಸರ್ಕಾರ ಬೇರೆ ಕ್ಷೇತ್ರಗಳಲ್ಲಿ ನೋಡಿರ್ಬೇಕು. ನೀವು ಏನೋ ಕೆಲಸಗಳು ಆಗ್ತಿಲ್ಲ. ನೀವು 1,000 ಕೋಟಿ ತಂದ್ರಂತ ನೀವು ಹೇಳ್ತಾ ಇದ್ರಿ, ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ಅದ್ರ ಬಗ್ಗೆ ಅಪ್ಪ ಸರ್ ರಸ್ತೆ ಮತ್ತೆ ಯಾಕೆ ಅದೇ ಮುಂದೆ ಫಾಲೋಅಪ್ ಮಾಡಿಲ್ಲ ಯಾರು. ನಾವು ಕೊನೆ ವರ್ಷದಲ್ಲಿ ಇದು ಮಾಡಿದ್ವಿ. ಮಾಗಡಿ ಹತ್ರ ಕೊಡೋದಕ್ಕೆ ಒಪ್ಕೊಂಡಿದ್ರು ಸರ್ಕಾರ ಒಪ್ಕೊಂಡು ಕೊಡ್ತೀವಿ, ಏಕಲವ್ಯ ಶಾಲೆ ಕೊಡ್ತೀವಿ ಅಂತ ಹೇಳಿ. ಯಾಕಪ್ಪ ಅಂದರೆ ಏಕಲವ್ಯ ಶಾಲೆಗೆ ನಾವು ಪ್ರಾರಂಭಿಸ್ಬೇಕು ಅಂತ ಹೇಳಿ ಜಾಗನ ಕೇಳಿದ್ರು. ಜಾಗ ಸಹ ಕೊಟ್ಟಿದ್ವಿ. ಗೌರ್ಮೆಂಟಿಗೆ ಪ್ರಸ್ತಾವನೆ ಹೋಗಿದ್ದು. ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಅವರು ಏನೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಅದ್ರ ಬಗ್ಗೆ 2 ಮಾತಿಲ್ಲ. ನನಗೆ ಇದು ಬೇಕಾಗಿತ್ತು, ಮಾಡಿದ್ದಾರೆ ಅಷ್ಟೇ. ಹೇಳ್ತಾ ಇದ್ದೀನಿ, ವರ್ತಕರನ್ನ ಕರೀರಿ, ಅಲ್ಲಿರ್ತಕ್ಕಂಥ ಕಟ್ಟಡ ಮಾಲೀಕರನ್ನ ಕರೀರಿ, ವಿರೋಧ ಪಕ್ಷ ಕರೀರಿ, ಕುಂತು ಒಂದು ಸೆಟಲ್ಮೆಂಟ್ ಮಾಡಿರಿ.
ಅದಕ್ಕೆ ಯಾವುದೋ ಒಂದು ಇದು ಮಾಡಿರಿ, 69 ಬೇಡ, 20 ಬೇಡ, 15 ಬೇಡ ಅಂತ ಬೇಡ, ಒಂದು ನಿರ್ಧಾರ ಮಾಡಿ ಅದು ಜನತೆಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅದು ಅವ್ರಿಗೆ ಬಿಟ್ಟದ್ದು, ನಾನು ಅವ್ರು ಕೇಳೋದು ನನ್ನ ಧರ್ಮ, ನಾನು ಕೇಳ್ತಾ ಇದ್ದೀನಿ. ನಾವು ನಿಮ್ಮೆಲ್ಲರ ಪರವಾಗಿ, ವರ್ತಕರ ಪರವಾಗಿ, ಒಬ್ಬ ನಾಗರಿಕ, ನಾನು ಜಗಳದಿಂದ ಮೂಸಲಿಗಿಂತ ಒಬ್ಬ ಮಾಜಿ ಶಾಸಕನಾಗಿ ಅಪೀಲ್ ಮಾಡ್ತಾ ಇದ್ದೀನಿ. ಈಗ ನಾನು ಆ ಸರ್ಕಾರದ ನಿಯಮ ಪ್ರಕಾರ 69ರಲ್ಲಿ ಉಳಿಬೇಕು ಅಂತಂದರೆ, ಬಟ್ಟು ನಮ್ಮಲ್ಲಿ ಟ್ರಾಫಿಕ್ ಸ್ವಲ್ಪ ಇನ್ನೂ ದಟ್ಟವಾಗಿದ್ದಂತ ಭಾಳ ಇದಿಲ್ಲ. ಯಾಕಪ್ಪ ಅಂದರೆ ಇನ್ನೂ ನ್ಯಾಷನಲ್ ಹೈವೇ ಲೆಕ್ಕಕ್ಕೆ ಇನ್ನೂ ಓಡಾಡ್ತಿರೋ ವೆಹಿಕಲ್. ಆದ್ದರಿಂದ ಸಣ್ಣ ಪಟ್ಟ ನಮ್ಮದು ಭಾಳ, ನಮ್ದು ಎಷ್ಟು ಪಾಪ್ಯುಲೇಷನ್ ಎಷ್ಟಿದೆ? 18,000 ಇದೆ ಪಾಪ್ಯುಲೇಷನ್. ಸರಿ, ಇದು ವೋಟರ್ಸ್ 30-35 ಸಾವಿರ ಪಾಪ್ಯುಲೇಷನ್ ಇದೆ. ಆದ್ದರಿಂದ ಈಗ ಮೊದಲಿಂದ ಭಾಳ ಜನ ಹಳಬರು ಅಂಗಡಿ ಇಟ್ಕೊಂಡ್ಬಂದಿದ್ದಾರೆ, ವ್ಯಾಪಾರಸ್ಥರು. ಅವರೆಲ್ಲ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಅವ್ರನ್ನೇ ನಾವು ಬಿಡಿಸಿ ಕಳಿಸಿದ್ರೆ ನಮ್ಮ ಇದ್ದದ್ದು ನಮ್ಮದು ಕಳ್ಕೋಬೇಕಾಗುತ್ತೆ. ಇಲ್ಲ ನಾವು ಚಿತ್ರದುರ್ಗ ನಂಬ್ಕೋಬೇಕಾಗುತ್ತೆ, ಇಲ್ಲ ದಾವಣಗೆರೆ ನಂಬ್ಕೋಬೇಕಾಗುತ್ತೆ, ಖರೀದಿಗೆ ಹೋಗ್ಬೇಕಾಗುತ್ತೆ. ಅದನ್ನು ಇತಿಮಿತಿಯಲ್ಲಿ ಅವ್ರನ್ನ ಜನತೆಗಳು ಕರೆದ್ಬಿಟ್ಟು, ವ್ಯಾಪಾರಸ್ಥರನ್ನ, ಅಂಗಡಿ ಮಾಲೀಕರನ್ನ ಕರೆದ್ಬಿಟ್ಟು ಕುಂತು ಒಂದು ಚರ್ಚೆ ಮಾಡಿ ನಿರ್ಧಾರ ಮಾಡಲಿ. ಅದು ನಮ್ಮನ್ನು ಕರೀಲಿ, ನಾವು ಸೇರ್ಕೊಂಡು ಅದಕ್ಕೆ ಸಲಹೆ ಸೂಚನೆ ಕೊಡ್ತೀವಿ. ನಾವು ನಿಮಿಷ ಪಟ್ಟಣ ಅಭಿವೃದ್ಧಿ ಬಗ್ಗೆ ನಮ್ಮದು ಕನಸಿದೆ, ಚೆನ್ನಾಗಾಗಬೇಕು, ಮಾಡಬೇಕು. ಆ ಉದ್ದೇಶ ಇಟ್ಕೊಂಡೆ ರೈಲಿಂಗ್ಸ್ ಹಾಕಿ ಎಲ್ಲ ಮಾಡಿ, ಅಂಬೇಡ್ಕರ್ ಇದು ಸ್ಟ್ಯಾಚ್ಯೂ ಹಾಕಿ, ವಾಲ್ಮೀಕಿ ಅವರು ಒಂದು ಸ್ಟ್ಯಾಚ್ಯೂ ಮಾಡಿದ್ರು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಕಾಣ್ತವೆ. ಅದಕ್ಕೆ ಅಂಬೇಡ್ಕರ್ ಸರ್ಕಲ್ ಅಂತ ಇದ್ದಿದ್ವಿ, ಇಲ್ಲ KVP ಸರ್ಕಲ್ ಅಂತ. ಅದಕ್ಕೊಂದು ತಾತ್ವಿಕ ಒಂದು ಸಿದ್ಧಾಂತದಿಂದ ಮಾಡಿದ್ವಿ. ಅದಾಗಲೇಬೇಕು ಅಂತೇಳಿ ಇವತ್ತು ಅಂಬೇಡ್ಕರ್ ಒಳ್ಳೆ ಫಸ್ಟ್ ಕ್ಲಾಸಾಗಿ ಕಾಣ್ತಾರೆ. ಅದು ಒಂದು ರೈತಾಪಿ ಜನ ಜಾಸ್ತಿ ನಮ್ಮಲ್ಲಿ. ಇನ್ನೊಂದು, ಎಲ್ಲರೂ ಹಳ್ಳಿಗಳಿಂದ ಬರ್ತಕ್ಕಂಥವ್ರು ಸ್ವಂತ ವೆಹಿಕಲ್ಗಳು ಯಾರು ಇಟ್ಕೊಂಡಿರಲ್ಲ. ಬಸ್ನಲ್ಲಿ ಬರ್ತಾರೆ, ಗಾಡಿಗಳು ಯಾರು ಇದನ್ನು ನಡ್ಸ್ಕೊಂಡು ಬರ್ತಾರೆ, ಅವ್ರು ಮೋಟರ್ ಸೈಕಲ್ನ ಬರ್ತಾರೆ. ಅವ್ರು ಒಟ್ಟು ವ್ಯವಸ್ಥೆ ಮಾಡಿ ನಾವು ಹೊರಗೆ ಹಾಕಿದ್ರೆ ಹಾಸ್ಪಿಟ್ಲನ್ನ ಹೋಗೋದು ತೊಂದರೆ ಆಗುತ್ತೆ. ಇದ್ರ 2 ಹಾಸ್ಪಿಟ್ಲ್ ಇದೆ ನಮ್ಮದ್ರಲ್ಲಿ. ಈಗ ಇದೆ ಹಳೆ ಹಾಸ್ಪಿಟ್ಲ್, ಡಿಸ್ಪಿಟ್ಲ್ ಪ್ರಸ್ತಾವ ಗೌರ್ಮೆಂಟಿಗೆ ಕೊಟ್ಟಿದ್ವಿ. ಅದಕ್ಕೋಸ್ಕರ ಹಾಸ್ಪಿಟ್ಲ್ ಶಿಫ್ಟ್ ಮಾಡೋಕ್ಕೆ ಸಹ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೆ. ಇಲ್ಲಿ ಈ ಕಡೆ ಮಾಡಿಬಿಟ್ಟು ಸದ್ಯಕ್ಕೆ ತಾತ್ಕಾಲಿಕವಾಗಿ ಔಟ್ ಪೇಷಂಟ್ ನೋಡೋಕ್ಕೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಕೇಸ್ ಮಾಡೋಕ್ಕೆ ಮಾಡ್ರಿ, ಹಳೆ ಹಾಸ್ಪಿಟಲ್ ಡಿಸ್ಪೆಂಡ್ ಮಾಡೋದು ಅಂತ ಕೈ ಹಾಕಿದ್ವಿ. ಅದು ಯಾಕೆ ಬಿಟ್ಟರು ಗೊತ್ತಾಗಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ AM ಮರುಳಾರಾಧ್ಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಧರ್ಮನಾಯಕ್, ವಕೀಲ ಹನುಮಂತಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಪಾಪಲಿಂಗಪ್ಪ, ಓಬ್ಳೇಶ್, ದೇವಿಕೆರೆ ಪ್ರವೀಣ್ ಕುಮಾರ್, ಬಾಣೇಶ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತಿತರರಿದ್ದರು.